ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನಮ್ಮ ಚಾನಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಕ್ಯಾಂಡಲ್ ವ್ಯಾಕ್ಸ್ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದುಬಿಟ್ಟು ಈ ಒಂದು ಪ್ರೀತಿಯಲ್ಲಿ ನಿಮ್ಮ ಪರ್ಸನ್ ಏನು ನಿರ್ಧಾರ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಓಕೆ, ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಈ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಹಾಗೆಯೇ ಯಾರಿಗೆಲ್ಲ ಪರ್ಸ್ನಲಾಗಿ ಕನ್ಸಲ್ಟೇಷನ್ಸ್ ತೊಗೊಳ್ಬೇಕಂತ ಇಂಟ್ರೆಸ್ಟೆಡ್ ಇದ್ದೀರಾ ಅವ್ರನ್ನ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ಆದಷ್ಟು ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ, ಡೈರೆಕ್ಟಾಗಿ ಕಾಲ್ ಮಾಡಿಬಿಡಿ. ಆದಷ್ಟು ವಾಟ್ಸಪ್ಪಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಓಕೆ, ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವೀಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದರೆ ನಿಮಗೂ ಕೂಡ ಈ ಒಂದು ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಓಕೆ, ಇವತ್ತಿನ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ರೀಡಿಂಗ್ ಸ್ಟಾರ್ಟ್ ಮಾಡಲಿಕ್ಕೂ ಮುಂಚೆನೇ ನಿಮ್ಮ ಪರ್ಸನ್ ಫೇಸ್ನ ನೆನ್ಪು ಮಾಡ್ಕೊಳ್ಳಿ. ಅವ್ರ ಫೋಟೋನ ನೋಡಿ, ಕ್ಯಾಂಡಲ್ ಫ್ಲೇಮ್ ಹಚ್ಚಿದಾಗ ಅವ್ರ ಹೆಸರನ್ನು 3 ಬಾರಿ ಹೇಳಿ. ಓಕೆ, ಎಸ್. ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ ನಿಮ್ಮ ಪರ್ಸನ್ ಹೆಸರನ್ನು 3 ಬಾರಿ ಹೇಳಿ. ಎಸ್, ಈ ಒಂದು ಕ್ಯಾಂಡಲ್ ಫ್ಲೇಮ್ ನೋಡ್ತಾ ನಿಮ್ಮ ಪರ್ಸನ್ ಹೆಸರನ್ನು 3 ಬಾರಿ ಹೇಳಿ. ಓಕೆ, ಈ ಒಂದು ಪ್ರೀತಿಯಲ್ಲಿ ನಿಮ್ಮ ಪರ್ಸನ್ ಏನು ನಿರ್ಧಾರ ಮಾಡ್ತಾ ಇದ್ದಾರೆ, ಅವರ ನಿರ್ಧಾರ ಏನಿದೆ. ಓಕೆ, ಯೂನಿವರ್ಸ್ ಆದಿಪರಾಶಕ್ತಿ ಜಗನ್ಮಾತೆ. ಎಸ್, ಇಲ್ಲಿ ಕೆಲವೊಬ್ಬರಿಗೆ ನಿಮ್ಮ ಪರ್ಸನ್ ಆಲ್ರೆಡಿ ನಿಮ್ಮ ಹತ್ರ ಅವರು ಹೇಳಿರ್ಬೋದು, ಈ ಒಂದು ರಿಲೇಷನ್ಶಿಪ್ಪಲ್ಲಿ ಸಪ್ರೇಷನ್ ಆಗಬೇಕು ಅಥವಾ ಸಪ್ರೇಷನ್ ಆಗೋಣ ಅಥವಾ ದೂರ ಆಗಬೇಕು, ಈ ಥರ ಸಂಬಂಧಪಟ್ಟಂಥ ಮಾತುಕತೆ ನಿಮ್ಮಿಬ್ಬರ ಮಧ್ಯೆ ರೀಸೆಂಟಾಗಿ ಆಗಿರ್ಬೋದು. ಓಕೆ, ಸೊ ಅವರ ನಿರ್ಧಾರ ಕೂಡ ಅದೇ ರೀತಿಯೇ ಇರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಅಂದರೆ ಅವರಿಗಿಲ್ಲಿ ಈ ಒಂದು ರಿಲೇಷನ್ಶಿಪ್ ಎಲ್ಲೋ ಒಂದು ಕಡೆ ಅವರಿಗೆ ಉಸಿರು ಕಟ್ಟಿಸ್ತಾ ಇರೋವಂಥ ಪರಿಸ್ಥಿತಿ ಇಲ್ಲಿ ಕಾಣಿಸ್ತಾ ಇದೆ. ದೆನ್ ಅವರಿಗೆ ಇಷ್ಟ ಇಲ್ಲದೇನೆ ನಿಮ್ಮ ಜೊತೆಗೆ ಒಂದು ರಿಲೇಷನ್ಶಿಪ್ನ ಲೀಡ್ ಮಾಡ್ತಾ ಇರೋ ಹಾಗೆ ಇಲ್ಲಿ ಚಾನಲೈಸ್ ಆಗ್ತಾ ಇದೆ. ಓಕೆ, ಅವರು ಕಷ್ಟಪಟ್ಟು ನಿಮ್ಮ ಜೊತೆಗೆ ಅವರು ಒಂದು ಲೈಫ್ನ ಲೀಡ್ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅವರು ಇಲ್ಲಿ ನಿಮ್ಮ ಹತ್ರ ಅವರು ಕೇಳ್ತಾ ಇರ್ಬೋದು, ಹೇಳ್ತಾ ಇರ್ಬೋದು, ಅಥವಾ ರಿಕ್ವೆಸ್ಟ್ ಮಾಡ್ತಿರ್ಬೋದು, ಅಥವಾ ಅವರು ಸ್ಟ್ರಾಂಗ್ ಆಗಿ ನಿಮ್ಮ ಹತ್ರ ಹೇಳ್ತಾ ಇರ್ಬೋದು, ಈ ಒಂದು ರಿಲೇಷನ್ಶಿಪ್ನ ಇಲ್ಲಿಗೆ ಸ್ಟಾಪ್ ಮಾಡೋಣ, ಎಂಡ್ ಮಾಡೋಣ ಅಂತ ಹೇಳಿ. ಓಕೆ, ಇಲ್ಲಿ ಓಕೆ, ಎಸ್, ಅವರಿಲ್ಲಿ ನಿಮ್ಮ ಪರ್ಸನ್ ತುಂಬಾ ಕೆರಿಯರ್ ವಿಷಯದಲ್ಲಿ ಅವರ ಲೈಫ್ ಬಗ್ಗೆ ತುಂಬಾ ಫೋಕಸ್ಡ್ ಆಗಿದ್ದಾರೆ. ಅವ್ರ ಲೈಫನ್ನು ಒಂದು ಗ್ರೋತ್ ಪಡ್ಕೊಳ್ಲಿಕ್ಕೆ ಅಥವಾ ಅವ್ರ ಲೈಫಲ್ಲಿ ಏನೋ ಒಂದು ಅಚೀವ್ ಮಾಡಬೇಕು, ಸಕ್ಸಸ್ ಮಾಡಬೇಕು, ಲೈಫನ್ನು ಅವ್ರು ಅಂದ್ಕೊಂಡಿರೋಂಥ ಗೋಲ್ಸ್ ಏನಿದೆ ಅದನ್ನು ಅಚೀವ್ಮೆಂಟ್ ಮಾಡ್ಕೊಳ್ಬೇಕು, ಅದ್ರ ಬಗ್ಗೆ ಅವ್ರು ತುಂಬಾ ಫೋಕಸ್ಡ್ ಆಗಿದ್ದಾರೆ. ಇಲ್ಲಿ ಹೊಸ ಜಾಬ್ಗೂ ಅವರು ಟ್ರೈ ಮಾಡ್ತಿರ್ಬೋದು, ಅಥವಾ ಜಾಬ್ ರಿಲೇಟೆಡಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ ಅಥವಾ ಬಿಸ್ನೆಸ್ ರಿಲೇಟೆಡಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ ಮಾಡುವಂಥದ್ದು ಸಮಥಿಂಗ್ ಅವ್ರ ಲೈಫ್ ಬಗ್ಗೆ ತುಂಬಾ ಫೋಕಸ್ಡ್ ಆಗಿದ್ದಾರೆ. ಸೊ ಹಾಗಾಗಿ ಅವರಿಗೆ ಎಲ್ಲೊಂದು ಕಡೆ ಈ ರಿಲೇಷನ್ಶಿಪ್ ಅವರ ಒಂದು ಲೈಫಲ್ಲಿ ಅಂದರೆ ಕೆರಿಯರ್ ವಿಷಯದಲ್ಲಿ ಅಡೆತಡೆ ಮಾಡ್ತಾ ಇದೆ ಅಂತೇಳಿ ಅವ್ರಿಗೆ ಅನ್ನಿಸ್ತಾ ಇರೋವಂಥ ಪ್ರಕಾರ ಅವ್ರು ಇಲ್ಲಿ ನಿಮ್ಮ ಹತ್ರ ಅವ್ರು ಹೇಳ್ತಿದ್ದಾರೆ, ಈ ಒಂದು ರಿಲೇಷನ್ಶಿಪ್ನ ನನಗೆ ಕಂಟಿನ್ಯೂ ಮಾಡಲಿಕ್ಕೆ ಮುಂದುವರಿಸಲಿಕ್ಕೆ ಆಗಲ್ಲ, ಈ ಥರ ಒಂದು ನಿರ್ಧಾರನ ಅವರು ತಗೊಳ್ತಾ ಇದ್ದಾರೆ. ಓಕೆ, ಸೊ ಎಸ್, ಇಲ್ಲಿ ನಿಮ್ಮ ಪರ್ಸನ್ ತುಂಬಾ ಟ್ಯಾಲೆಂಟೆಡ್ ಇದ್ದಾರೆ. ಓಕೆ, ಮಲ್ಟಿ ಟ್ಯಾಲೆಂಟ್ ಅಂತಲೇ ಹೇಳ್ಬೋದು, ಟ್ಯಾಲೆಂಟ್ಗಿಂತ ಮಲ್ಟಿ ಟ್ಯಾಲೆಂಟ್ ಇದ್ದಾರೆ. ಓಕೆ, ಸೊ ಅವ್ರು ಅಂದ್ಕೊಂಡಿದ್ದನ್ನು ಸಾಧನೆ ಮಾಡಲೇಬೇಕು, ಸಾಧಿಸಲೇಬೇಕು, ಅಚೀವ್ ಮಾಡಲೇಬೇಕು ಅನ್ನೋಂಥ ಒಂದು ಕ್ಯಾರೆಕ್ಟರ್. ಸೊ ಹಾಗಾಗಿ ಅವರು ಫುಲ್ ಇವಾಗಿನ ಪರಿಸ್ಥಿತಿ, ಅವರ ಒಂದು ಕರೆಂಟ್ ಸಿಚುಯೇಷನ್, ಅವರ ಒಂದು ಗುರಿ ಮೇಲೆ ಫುಲ್ ಫೋಕಸ್ಡ್ ಆಗಿರೋ ಹಾಗೆ ಇಲ್ಲಿ ಚಾನಲೈಸ್ ಆಗ್ತಾ ಇದೆ. ಎಸ್, ಇಲ್ಲಿ ಎಲ್ಲೋ ಒಂದು ಕಡೆ ನಿಮ್ಮ ಪರ್ಸನ್ ಇರ್ಬೋದು, ನೀವಿರ್ಬೋದು, ತುಂಬಾ ಎಫರ್ಟ್ ಹಾಕಿದ್ದೀರಾ ಈ ಒಂದು ರಿಲೇಷನ್ಶಿಪ್ನ ಉಳಿಸ್ಕೊಳ್ಲೇಬೇಕು, ಈ ರಿಲೇಷನ್ಶಿಪ್ ಬೇಕು ಅಂತ ಹೇಳಿ. ಬಟ್ ಎಲ್ಲೋ ಒಂದು ಕಡೆ ಇಬ್ರಿಗೂ ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಇಲ್ಲ, ಇಬ್ಬರ ಮಧ್ಯೆ ತುಂಬಾ
ಕನ್ಫ್ಯೂಷನ್ಸ್ ಇದೆ ಆ್ಯಂಡ್ ಕ್ಲಾರಿಟಿ ಇಲ್ಲ. ಓಕೆ, ಇಬ್ಬರು ಥಾಟ್ಸ್ ಬೇರೆ ಬೇರೆನೇ ಇದೆ. ನೀವು ಒಂಥರ ಯೋಚನೆ ಮಾಡಿದ್ರೆ ನಿಮ್ಮ ಪರ್ಸನ್ ಇನ್ನೊಂದು ಥರ ಯೋಚನೆ ಮಾಡ್ತಾರೆ. ಆ್ಯಂಡ್ ಎಸ್, 1 minute. ಎಸ್, ಓಕೆ. ಇಲ್ಲಿ ಥಾಟ್ಸ್ ತುಂಬಾ ಇಬ್ಬರದ್ದು ಬೇರೆ ಬೇರೆ ರೀತಿಯೇ ಇದೆ. ಓಕೆನಾ, ಇಲ್ಲಿ ಏಜ್ ಡಿಫ್ರೆನ್ಸ್ ಕೂಡ ಇರ್ಬೋದು ನಿಮ್ಮಿಬ್ಬರು ಮಧ್ಯ. ದೆನ್ ನಿಮ್ಗಿಂತ ನಿಮ್ಮ ಪರ್ಸನ್ ತುಂಬಾ ವಿಭಿನ್ನವಾಗಿದ್ದಾರೆ ಅಂತಲೇ ಹೇಳ್ಬೋದು. ಎಲ್ಲೋ ಒಂದು ಕಡೆ ನಿಮ್ಮಿಬ್ಬರ ಮಧ್ಯ ಮಾತಿನ ಅಂಡರ್ಸ್ಟ್ಯಾಂಡಿಂಗು ಇಲ್ಲ. ಆ್ಯಂಡ್ ಏನು ವ್ಯಕ್ತಿತ್ವನೂ ತುಂಬಾ ಬೇರೆ ಬೇರೆ ರೀತಿ ಇದೆ. ಒಬ್ಬರು ಸಾಫ್ಟ್ ಆದರೆ ತುಂಬ, ಇನ್ನೊಬ್ಬರು ರ್ಯಾಶ್ ಇರೋವಂಥದ್ದು. ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆ್ಯಂಡ್ ಮಿಸ್ಕಮ್ಯುನಿಕೇಷನ್, ಮಾತಾಡುವಾಗಲೂ ತಪ್ಪಾಗಿ ಅರ್ಥ ಮಾಡ್ಕೊಳ್ಳುವಂಥದ್ದು ನೀವಿರ್ಬೋದು, ನಿಮ್ಮ ಪರ್ಸನ್ ಇರ್ಬೋದು. ಓಕೆ, ತುಂಬ ಹೊಂದಾಣಿಕೆ ವಿಷಯದಲ್ಲಿ ಇಬ್ಬರ ಮಧ್ಯ ಯಾವಾಗಲೂ ಫೈಟ್ ಆಗ್ತಾ ಇರುತ್ತೆ, ಜಗಳ ಆಗ್ತಾ ಇರುತ್ತೆ, ಮನಸ್ತಾಪ ಬರ್ತಾ ಇರುತ್ತೆ. ಸೊ ಎಲ್ಲೋ ಒಂದು ಕಡೆ ಇದೆಲ್ಲದೂ ಸಾಕಾಗಿದೆ ಅನ್ನೋವಂಥ ಒಂದು ಪರಿಸ್ಥಿತಿ ಇಲ್ಲಿ ಕಾಣಿಸ್ತಾ ಇದೆ. ಕೆಲವೊಬ್ಬರು ರಿಲೇಷನ್ಶಿಪ್ಪಲ್ಲಿ ಇಲ್ಲಿ ಥರ್ಡ್ ಪಾರ್ಟಿ ಎಂಟ್ರಿ ಆಗಿದೆ. ಓಕೆನಾ, ಇಲ್ಲಿ ಥರ್ಡ್ ಪಾರ್ಟಿ ಎಂಟ್ರಿಯಿಂದ ಎಲ್ಲೋ ಒಂದು ಕಡೆ ಅದು ನಿಮಗೆ ವ್ಯಾಲ್ಯೂ ಕೊಡ್ತಾ ಇಲ್ಲ. ನಿಮ್ಮ ಪರ್ಸನ್ ಥರ್ಡ್ ಪಾರ್ಟಿ ಹಿಂದೆನೇ ಹೋಗ್ತಾ ಇರೋವಂಥದ್ದು. ಥರ್ಡ್ ಪಾರ್ಟಿನೇ ಇಂಪಾರ್ಟೆಂಟ್, ಅಂದರೆ ಆ ಮೂರನೇ ವ್ಯಕ್ತಿ ಏನಿದ್ದಾರೆ ಅವರೇ ಇಂಪಾರ್ಟೆಂಟ್ ಲೈಫಲ್ಲಿ. ಆ ಥರ ಅವರಿಲ್ಲಿ ಓಕೆ ಚಾನಲೈಸ್ ಆ ಥರ ಅಂದ್ಕೊಳ್ತಾ ಇದ್ದಾರೆ. ಅವರು ಥರ್ಡ್ ಪಾರ್ಟಿನ ನನ್ನ ಲೈಫಲ್ಲಿ ಇಂಪಾರ್ಟೆಂಟ್ ಆಗಿದ್ದಾರೆ. ಸೊ ಅವರು ನಿರ್ಧಾರ ಮಾಡ್ತಿದ್ದಾರೆ, ನೀನು ಬೇಕಿದ್ರೆ ಹೋದರೆ ಹೋಗು, ನಿನ್ನ ಲೈಫಲ್ಲಿ ನೀನು ನೋಡ್ಕೋ, ಅಥವಾ ನಿನ್ನ ಲೈಫ್ ಹೇಗೆ ಅದ್ರ ಥರ ನೀನು ಜೀವನ ಮಾಡು ಅಂತ ಇಲ್ಲಿ ಅವರು ಆ ಥರ ಯೋಚನೆ ಮಾಡ್ತಿರೋವಂಥದ್ದು, ಆ ಥರ ನಿರ್ಧಾರನ ತಗೊಳ್ತಾ ಇದ್ದಾರೆ. ಓಕೆ, ಹಸ್ಬೆಂಡ್ ಆ್ಯಂಡ್ ವೈಫ್ ಈ ಒಂದು ರೀಡಿಂಗ್ನ ನೋಡ್ತಾ ಇದ್ರೆ, ನಿಮ್ಮ ವೈಫ್ ಆಗಿರ್ಬೋದು ಅಥವಾ ಹಸ್ಬೆಂಡ್ ಆಗಿರ್ಬೋದು, ಅವ್ರ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಈ ಒಂದು ರಿಲೇಷನ್ಶಿಪ್ಪನ್ನು ಕಳ್ಕೊಳ್ಲಿಕ್ಕೆ ಇಷ್ಟ ಇಲ್ಲ, ಬಟ್ ಮುಂದುವರಿಸ್ಲಿಕ್ಕೂ ಇಷ್ಟ ಇಲ್ಲ. ಕನ್ಫ್ಯೂಷನ್ ಮೈಂಡ್. ಓಕೆ, ಇಲ್ಲಿ ಒಂದ್ಸಲ ಯೋಚನೆ ಮಾಡಿದಾಗ ಈ ರಿಲೇಷನ್ಶಿಪ್ಪಿನ ನನ್ನಷ್ಟಕ್ಕೆ ನಾನಿರೋದು ಒಳ್ಳೆಯದು ಅಂತ ಅವರಿಗೂ ಅನಿಸುತ್ತೆ. ದೆನ್ ಇನ್ನೊಂದ್ಸಲ ಯೋಚನೆ ಮಾಡಿದಾಗ ಸಮಾಜ ದೃಷ್ಟಿಯಿಂದ ಸುಮ್ಮನೆ ಯಾಕೆ ಈ ಒಂದು ರಿಲೇಷನ್ಶಿಪ್ನ ಹಾಳು ಮಾಡ್ಕೊಳ್ಬೇಕು ಅನ್ನೋ ಆ ಥರ ಯೋಚನೆಯೂ ಕೂಡ ಬರ್ತಾ ಇದೆ. ಬಟ್ ಇಲ್ಲಿ ಏನೇ ಆದರೂ ಒಂದು ಫೈನಲ್ ಡಿಸಿಷನ್ನ ತೊಗೊಳ್ಳೇಬೇಕು. ಇಲ್ಲಿ ಇಬ್ಬರಲ್ಲಿ ಹಸ್ಬೆಂಡ್ ವೈಫ್ ಇಬ್ಬರಲ್ಲಿ ಯಾರಾದರೂ ಒಬ್ಬರು ಫೈನಲ್ ಡಿಸಿಷನ್ನ ನಿರ್ಧಾರನ ಈ ಒಂದು ಮಂತ್ ಎಂಡ್ ಒಳಗೆ ಡೆಫಿನೆಟ್ಲಿ ತಗೊಳ್ಳೋವಂಥ ಸಿಚುವೇಶನ್ ಇಲ್ಲಿ ಕಾಣಿಸ್ತಾ ಇದೆ. ಓಕೆ, ಕೆಲವೊಬ್ಬರು ಆಲ್ರೆಡಿ ಡಿವೋರ್ಸಿಗೆ ಅಪ್ಲೈ ಕೂಡ ಮಾಡಿರ್ಬೋದು, ಅಥವಾ ಡಿವೋರ್ಸ್ ಬಗ್ಗೆ ಮಾತುಕತೆ ಕೂಡ ನಿಮ್ಮಿಬ್ಬರ ಮಧ್ಯೆ ಆಗ್ತಾ ಇರ್ಬೋದು ಈಗ. ಎಸ್, ಓಕೆ. ಇಲ್ಲಿ 8 ನಂಬರ್ ತುಂಬಾ ಚಾನಲೈಸ್ ಆಗ್ತಿದೆ. 8 days, 8 hours ಆರ್ 8 days, 8 month, 8 years. ಇಲ್ಲಿ ಮದುವೆ ಆಗಿ ನಿಮ್ಮಿಬ್ಬರ ಮಧ್ಯ 8 years ಆಗಿರ್ಬೋದು. ಸಾರಿ, 8 years ಆಗಿರ್ಬೋದು. ಅಥವಾ ನಿಮ್ಮಿಬ್ಬರ ಮಧ್ಯ ಹೊಂದಾಣಿಕೆನೇ ಇಲ್ಲದೇನೆ ಇಲ್ಲಿ 8 weeks ಅಥವಾ 8 month ಆಗ್ತಾ ಇರ್ಬೋದು, ಅಥವಾ ಫೈಟಿಂಗ್ ಸ್ಟಾರ್ಟ್ ಆಗಿ 8 month ಆಗಿರ್ಬೋದು. ನಿಮ್ಮ ಡೇಟ್ ಆಫ್ ಬರ್ತ್ ಅಥವಾ ಮ್ಯಾರೇಜ್ ಡೇಟ್ 8 ಆಗಿರ್ಬೋದು. 8 ಅವರ್ಸಲ್ಲಿ ನಿಮ್ಮಿಬ್ಬರ ಮಧ್ಯ ಸಮಥಿಂಗ್ ಜಗಳ ಫೈಟ್ ಆಗಿರ್ಬೋದು. ಓಕೆ, 21, 3, 10, 19, 11, 5, 6, 31st. ಎಸ್, ಓಕೆ. ಈ ಒಂದು ನಂಬರ್ಗಳಲ್ಲಿ ಚಾನಲೈಸ್ ಆಗ್ತಾ ಇದೆ. ಈಗ ನಿಮ್ಮ ಪರ್ಸನಿಗೆ ಇವಾಗ ಅನ್ನಿಸ್ತಾ ಇರೋವಂಥದ್ದು, ಓಕೆ, ಎಲ್ಲೋ ಒಂದು ಕಡೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಎಷ್ಟು ಎಫರ್ಟ್ ಹಾಕಿದ್ರು ಅಷ್ಟೇ ಈ ಪರ್ಸನ್ ಅರ್ಥ ಮಾಡ್ಕೊಳ್ಳೋದಿಲ್ಲ. ನನ್ನ ಮನಸ್ಸನ್ನಾಗಿರ್ಬೋದು ಅಥವಾ ಸಿಚುಯೇಷನ್ ಆಗಿರ್ಬೋದು, ಸಮಥಿಂಗ್ ಯಾವುದನ್ನು ಕೂಡ ಈ ವ್ಯಕ್ತಿ ಅರ್ಥ ಮಾಡ್ಕೊಳ್ಳಲ್ಲ. ಇಲ್ಲಿ ಕೆಲವೊಬ್ರು ಏನಂತ ಹೇಳಿದ್ರೆ ತುಂಬ ಹಠಮಾರಿಗಳಿರುವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ನಂದೇ ಆಗಬೇಕು, ನಾನು ಹೇಳಿದ್ದೇ ಆಗಬೇಕು, ದೆನ್ ತುಂಬ ಫೈಟ್ ಮಾಡೋದು, ಜಗಳ ಮಾಡೋದು,
ಹೇಳಿದ್ದನ್ನು ಅರ್ಥನೇ ಮಾಡ್ಕೊಳ್ಳಲ್ಲ ಅನ್ನೋಂಥ ಸಿಚುವೇಶನ್ಸ್ ಇಲ್ಲಿ ನಿಮ್ಮ ರಿಲೇಶನ್ಶಿಪ್ಪಲ್ಲಿ ನಡೀತಾ ಇದೆ. ಓಕೆ, ಸೊ ಏನೋ ಒಂಥರ ಇಲ್ಲಿ ಒಂದು ಬಂಧನದಲ್ಲಿ ಸಿಗಾಕೊಂಡಿದ್ದೀರಾ, ಬಿಡಿಸ್ಕೊಳ್ಲಿಕ್ಕೂ ಆಗ್ತಿಲ್ಲ, ಈ ಕಡೆ ಇರ್ಲಿಕ್ಕೂ ಆಗ್ತಿಲ್ಲ, ಆ ಥರ ಸಿಚುವೇಶನ್ ನೀವು ಇಲ್ಲಿ ತುಂಬ ಜನ ಲೀಡ್ ಮಾಡ್ತಿದ್ದೀರಾ ನಿಮ್ಮ ಲೈಫನ್ನು ಅಂತೇಳಿ ಕಾಣಿಸ್ತಿದೆ. ಬಟ್ ಇಲ್ಲಿ ನಿರ್ಧಾರಗಳನ್ನು ತಗೊಳ್ಲೇಬೇಕಾಗಿದೆ. ಇಲ್ಲಿ ನಿರ್ಧಾರ ತಗೊಳ್ಲಿಕ್ಕೆ ಕೆಲವೊಬ್ರು ಕನ್ಫ್ಯೂಷನ್ ಆಗ್ತಿದ್ದೀರಾ. ನಿರ್ಧಾರ ಯಾವ ಥರ ಮಾಡಬೇಕು, ಹೇಗೆ ಮುಂದೆ ಲೈಫ್ ಬಗ್ಗೆ, ಕೆಲವೊಬ್ಬರಿಗೆ ಫ್ಯೂಚರ್ ಬಗ್ಗೆ ತುಂಬ ಯೋಚನೆ ಆಗ್ತಿದೆ. ಈಗ ನಿರ್ಧಾರ ತಗೊಂಡ್ರೆ ಇನ್ ಫ್ಯೂಚರ್ ಏನಾಗ್ಬಿಡುತ್ತೋ ನನ್ನ ಲೈಫ್ ಅಂತ ಹೇಳಿ ಓವರ್ ಥಿಂಕಿಂಗ್ ಕೂಡ ಮಾಡ್ತಾ ಇದ್ದೀರಾ. ಎಸ್, ಇಲ್ಲಿ ಫುಲ್ ಮಿಕ್ಸ್ ಫೀಲಿಂಗ್ ಅಂತಲೇ ಹೇಳ್ಬೋದು. ಫ್ಯೂಚರ್ ಬಗ್ಗೆ ತುಂಬ ಜನ ಭಯ ಪಡ್ತಾ ಇದ್ದೀರಾ ನಿರ್ಧಾರಗಳನ್ನು ತಗೊಳ್ಲಿಕ್ಕೆ. ಓಕೆ, ಎಸ್, ಇಲ್ಲಿ ಗುರುವಾರ, ಓಕೆ, ಶನಿವಾರ ಆ್ಯಂಡ್ ಮಂಗಳವಾರ, ಶುಕ್ರವಾರ, ಈ ಒಂದು ವಾರಗಳು ತುಂಬಾ ಇಂಪಾರ್ಟೆಂಟ್ ಇದೆ. ಈ ಒಂದು ವಾರದಲ್ಲಿ ನೀವು ಹುಟ್ಟಿರ್ಬೋದು, ಅಥವಾ ನಿಮ್ಮ ಪರ್ಸನ್ ಹುಟ್ಟಿರ್ಬೋದು, ಅಥವಾ ನಿಮ್ಮ ಮದುವೆ ಆಗಿರೋವಂಥ ದಿನ ಆಗಿರ್ಬೋದು, ಅಥವಾ ಈ ಒಂದು ದಿನಗಳನ್ನು ನೀವು ನಂಬೋದು, ಅಥವಾ ಆ ಒಂದು ರಾಯರನ್ನು ನಂಬುವಂಥದ್ದಾಗಿರಲಿ, ದೇವಿನ ನಂಬುವಂಥದ್ದಾಗಿರಲಿ, ಅಥವಾ ಹನುಮಾನ್ ಆರಾಧನೆ ಮಾಡುವಂಥದ್ದಾಗಿರಲಿ, ಈ ಒಂದು ರಿಲೇಶನ್ಶಿಪ್ ಸರಿಯಾಗಲಿ ಅಂತ ತುಂಬ ವ್ರತಗಳನ್ನು ಮಾಡ್ತಾ ಇರುವಂಥದ್ದಾಗಿರಲಿ, ಈ ಥರದೆಲ್ಲ ಮಾಡ್ತಾ ಇದ್ದೀರಾ. ಬಟ್ ಎಲ್ಲೋ ಒಂದು ಕಡೆ ನೀವು ಎಷ್ಟೇ ಪೂಜೆ, ಎಷ್ಟೇ ವ್ರತ, ಏನೇ ಮಾಡಿದರೂ ಈ ವ್ಯಕ್ತಿ ಇರೋದು ಇದೇ ಥರನೇ. ಓಕೆನಾ? ಸೊ ಆ ವ್ಯಕ್ತಿನ ಬದಲಾಯಿಸಲಿಕ್ಕೆ ಆಗಲ್ಲ. ಯಾಕಂದರೆ ಈ ಒಂದು ರಿಲೇಶನ್ಶಿಪ್ ಸರಿ ಆಗಬೇಕು ಅಥವಾ ಸರಿ ಆಗಬಾರ್ದು ಅನ್ನೋಂಥದ್ದು ಒಂದು ವಿಧಿಲಿಖಿತನೇ ಆಗಿರುತ್ತೆ. ಓಕೆ, ಋಣಾನುಬಂಧ ರೂಪೇಣ ಪಶುಪತ್ನಿ ಸುತ್ತ ಆಲಯ ಹೇಳೋ ಹಾಗೆ ಇಲ್ಲಿ ಋಣ ಇದ್ದರೆ ಮಾತ್ರ ಒಬ್ರನ್ನೊಬ್ರು ಲೈಫ್ ಲಾಂಗ್ ಇರಲಿಕ್ಕೆ ಸಾಧ್ಯ ಆಗುವಂಥದ್ದು. ಓಕೆ, ಸೊ ಇಲ್ಲಿ ಯಾರೋ ಒಬ್ರಿಗೆ ತುಂಬಾ ಇಲ್ಲಿ ಕಷ್ಟ ಆಗ್ತಿದೆ ಈ ಒಂದು ರಿಲೇಶನ್ಶಿಪ್ ಅಂತೇಳಿ ಕಾಣಿಸ್ತಾ ಇದೆ. ಎಸ್, ಈ ಮಂತ್ ಎಂಡ್ ಅಥವಾ ನೆಕ್ಸ್ಟ್ ಮಂತಲ್ಲಿ ಒಂದು ಸ್ಟ್ರಾಂಗ್ ನಿರ್ಧಾರ ತಗೊಂಡು ಇದ್ರ ಬಗ್ಗೆ ಒಂದು ಏನು ಹೇಳ್ಬೋದು, ನಿಮ್ಮ ಹತ್ರ ಚರ್ಚೆ ಮಾಡುವಂಥದ್ದು, ಅಥವಾ ಅವರ ನಿರ್ಧಾರನ ನಿಮಗೆ ಆದಷ್ಟು ಬೇಗ ಹೇಳುವಂಥದ್ದು ಇಲ್ಲಿ ಚಾನಲೈಸ್ ಆಗ್ತಾ ಇದೆ. ಓಕೆನಾ? ಎಸ್, ಮೇನ್ ಇಂಪಾರ್ಟೆಂಟ್ ಇಲ್ಲಿ ಇಬ್ರಿಗೂ ಹೊಂದಾಣಿಕೆ ಅನ್ನುವಂಥದ್ದೇ ಇಲ್ಲಿ ಚಾನಲೈಸ್, ಅಂದರೆ ಇಬ್ರಿಗೂ ಹೊಂದಾಣಿಕೆನೇ ಇಲ್ಲ ಇಲ್ಲಿ. ಓಕೆನಾ? ತುಂಬಾ ಹೊಂದಾಣಿಕೆ ವಿಷಯದಲ್ಲಿ ಕಷ್ಟಪಡ್ತಾ ಇದ್ದೀರಾ. ಓಕೆ, ತುಂಬ ಜನ ಇಲ್ಲಿ ವೆಯ್ಟ್ ಕೂಡ ಮಾಡಿದ್ದೀರಾ. ಇವತ್ತು ಸರಿ ಆಗುತ್ತೆ ಅಥವಾ ನಾಳೆ ಸರಿ ಆಗ್ಬೋದು, ನನ್ನ ಪರ್ಸನ್ ಸರಿ ಆಗಿ ಈ ಒಂದು ರಿಲೇಶನ್ಶಿಪ್ಪಲ್ಲಿ ಏನಾದರೂ ಒಂದು ಬದಲಾವಣೆ ಕಾಣುತ್ತೆ. ತುಂಬ ಟ್ರೈ ಮಾಡಿದ್ದೀರಾ, ವೆಯ್ಟ್ ಮಾಡ್ತಾ ಇದ್ದೀರಾ, ಬಟ್ ನೋ ಚೇಂಜಸ್. ಓಕೆ, ಎಸ್, ಇದಕ್ಕೆ ಯೂನಿವರ್ಸ್ ಗೈಡೆನ್ಸ್ ಏನಿದೆ ಚೆಕ್ ಮಾಡೋಣ. ಓ ಮೈ ಗಾಡ್, ಓಕೆ, ಎಸ್, 3 ಆಫ್ ವ್ಯಾಂಡ್ಸ್ ಬರ್ತಾ ಇದೆ. ಫಸ್ಟ್ ಕಾರ್ಡೇ 3 ಆಫ್ ವ್ಯಾಂಡ್ಸ್. ಡೆಫಿನೆಟ್ಲಿ ಇಲ್ಲಿ ಸಪ್ರೇಷನ್. ಓಕೆ, ಇಲ್ಲಿ 3 ಮಂತ್ ಆಗಿರ್ಬೋದು, ಆಲ್ರೆಡಿ ನೀವು ಸಪ್ರೇಷನಲ್ಲಿ ಇದ್ದೀರಾ. ಒಂದೇ ಕಡೆ ನೀವಿದ್ರೂ ಕೂಡ ಎಲ್ಲೋ ಒಂದು ಕಡೆ ಮೌನ, ಅಥವಾ ಎಲ್ಲೋ ಒಂದು ಕಡೆ ಒಬ್ರಿಗೊಬ್ರು ಮುಖಾನೇ ನೋಡ್ದಿರೋ ಅಂಥ ಸಿಚುಯೇಷನಲ್ಲಿ ನೀವು ಇವಾಗ ಇರಬಹುದು. ಓಕೆ, ಎಸ್, ಇಲ್ಲಿ 5 ಆಫ್ ಸಾರ್ಡ್ಸ್, ದ ಸ್ಟಾರ್ ಕಾರ್ಡ್, ಪೇಜ್ ಆಫ್ ಪೆಂಟಿಕಲ್, 3 ಆಫ್ ಸಾರ್ಡ್ಸ್. ಎಸ್, ತುಂಬ ಮನಸ್ಸಿಗೆ ಹರ್ಟ್ ಮಾಡ್ಕೊಂಡಿದ್ದೀರಾ. ಒಬ್ರಿಗೊಬ್ರು ಮಾತಲ್ಲೇ ಹರ್ಟ್ ಮಾಡ್ಕೊಂಡಿರೋವಂಥದ್ದು. ಇಲ್ಲಿ ಮಾತಲ್ಲಿ ಹರ್ಟ್ ಅನ್ನೋದಕ್ಕಿಂತ ಬೇರೆಯವ್ರ ವಿಷಯಕ್ಕೂ ನೀವಿಬ್ಬರು ಜಗಳ ಮಾಡ್ಕೊಳ್ತೀರಾ. ಇಲ್ಲಿ ಕೆಲವೊಬ್ಬರಿಗೆ ಥರ್ಡ್ ಪಾರ್ಟಿ ಸಿಚುವೇಶನಿಂದನೂ ನೀವಿಬ್ಬರು ಜಗಳ ಮಾಡ್ಕೊಂಡಿರ್ಬೋದು. ಓಕೆನಾ? ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ ಅಂತ ನಿಮ್ಮ ಪರ್ಸನಿಗೆ ಗೊತ್ತಾದಾಗಿನ ನಿಮ್ಮಿಂದ ಅವ್ರು ಸಪ್ರೇಷನ್ ಆಗಿರೋವಂಥದ್ದು. ಬಟ್ ನಿಮ್ಮ ಹತ್ರ ಅವ್ರು ಅದನ್ನು ಚರ್ಚೆ ಮಾಡ್ತಾ ಇಲ್ಲ. ಥರ್ಡ್ ಪಾರ್ಟಿ ಇದ್ದಾರೆ ಅನ್ನೋದ್ರ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ತಾ ಇಲ್ಲ. ಬಟ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಕೆಲವೊಬ್ರಿಗೆ ಏನಂತ ಹೇಳಿದ್ರೆ ಇಲ್ಲಿ ಡೌಟ್ ಪಡ್ತಾ ಇದ್ದಾರೆ, ಯಾರಾದರೂ ಇರ್ಬೋದೇನೋ ಆ ಥರ ಡೌಟಿಂದನೂ ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮಿಂದ ದೂರ ಆಗ್ತಿದ್ದಾರೆ. ಅನಾವಶ್ಯಕ ನನ್ನ ಮೇಲೆ ಯಾಕೆ ಡೌಟ್ ಪಡ್ತಿದ್ದಾರೆ. ಓಕೆನಾ? ಆ ಥರ ಅವ್ರು ತಿಳ್ಕೊಂಡು ನಿಮ್ಮಿಂದ ಅವ್ರು ಸಪ್ರೇಷನ್ ಆಗ್ತಾ ಇದ್ದಾರೆ. ತುಂಬ ಟ್ರೈ ಮಾಡಿದ್ದೀರಾ ಈ ಒಂದು ರಿಲೇಶನ್ಶಿಪ್ನ ಉಳಿಸ್ಕೊಂಡ್ಲೇಬೇಕು ಅಂತ. ಇಲ್ಲಿ ಕೆಲವೊಬ್ಬರು ಪೂಜೆ ಪುನಸ್ಕಾರ ಅಥವಾ 1 ವರ್ಷದಿಂದನೂ ನೀವು ಇಲ್ಲಿ ಟ್ರೈ ಮಾಡ್ತಾನೆ ಇದ್ದೀರಾ, ಒಂದಾಗಬೇಕು ಅಥವಾ ಸರಿ ಆಗಬೇಕು ಅಂತ. ನೋ ಚಾನ್ಸ್. ಇಲ್ಲಿ ಎಲ್ಲೋ ಒಂದು ಕಡೆ ನಿಮಗೆ
ಚಾನ್ಸ್ ಸಿಗ್ತಾನೆ ಇಲ್ಲ ನೋಡಿ. ಕಿಂಗ್ ಆಫ್ ಪೆಂಟಿಕಲ್ ಎಲ್ಲ ನಿಮಗೊಂಥರ ಗೊಂದಲ, ಕನ್ಫ್ಯೂಷನ್, ಏನು ಮಾಡಬೇಕು. ಈ ಒಂದು ರಿಲೇಷನ್ಶಿಪ್ಪನ್ನು ಕಂಟಿನ್ಯೂ ಮಾಡಲಿಕ್ಕೆ ಕೆಲವೊಬ್ರಿಗೆ ಇಷ್ಟನೇ ಇಲ್ಲ. ಓಕೆನಾ. ಸೊ ಕ್ಯಾಂಡಲ್ ಬ್ಯಾಗ್ಸಲ್ಲಿ ಬಂದಿರೋ ಹಾಗೆ ಈ ಒಂದು ರಿಲೇಷನ್ಶಿಪ್ಪನ್ನು ಕಂಟಿನ್ಯೂ ಮಾಡಲಿಕ್ಕೆ ಇಷ್ಟ ಇಲ್ಲ. ಫೋರ್ಸ್ಫುಲಿಯಾಗಿ ನಿಮ್ಮ ಜೊತೆಗೆ ಇಷ್ಟು ವರ್ಷದವರೆಗೆ ಅವರು ಜೀವನ ಮಾಡ್ಕೊಂಡು ಬಂದಿರೋ ಹಾಗೆ ಇಲ್ಲಿ ಕಾಣಿಸ್ತಾ ಇದೆ. ಫೋರ್ಸ್ಫುಲಿಯಾಗಿ ನಿಮ್ಮ ಜೊತೆಗೆ ಅವರು ಇದ್ದಾರೆ. ಸೊ ಮನಸ್ಸಿನ ಇಷ್ಟದಿಂದ ಮನಸ್ಫೂರ್ತಿಯಾಗಿ ಅವ್ರು ನಿಮ್ಮ ಜೊತೆಗೆ ಅವರು ಇಷ್ಟು ವರ್ಷದವರೆಗೆ ಇರಲಿಲ್ಲ. ಎಲ್ಲೋ ಒಂದು ಕಡೆ ಅವರು ಕಷ್ಟಪಟ್ಕೊಂಡು ಇರಬೇಕಲ್ಲ ಇವ್ರ ಜೊತೆಗೆ, ಎಲ್ಲೋ ಒಂದು ಕಡೆ ಸಂಬಂಧ ಸಿಕ್ಕಿದೆ ಅಥವಾ ಎಲ್ಲೋ ಒಂದು ಕಡೆ ಈ ಒಂದು ಪರ್ಸನ್ ನಂಗೆ ಸಿಕ್ಕಿದ್ದಾರೆ, ಕಷ್ಟಪಟ್ಟಿರುವಂಥ ಇಲ್ಲಿ ಸಿಚುವೇಶನ್ ಇದೆ ಅಂತೇಳಿ ಕಾಣಿಸ್ತಾ ಇದೆ. ಬಟ್ ಇವಾಗ ಅವ್ರಿಗೆ ರಿಯಲೈಸ್ ಆಗ್ತಿದೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಏನು ಎಫರ್ಟ್ ಹಾಕಿದ್ರು ಏನೂ ಆಗಲ್ಲ, ದೆನ್ ಒಂದು ನಿರ್ಧಾರನ ತಗೊಳ್ಳೇಬೇಕು ಅಂತ ಹೇಳಿ ಇಲ್ಲಿ ಅವರು ಯೋಚನೆ ಮಾಡ್ತಾ ಇರೋವಂಥದ್ದು ಇಲ್ಲಿ ಕಾಣಿಸ್ತಾ ಇದೆ. ಓಕೆನಾ. ಆಲ್ರೆಡಿ ಅವ್ರು ನಿರ್ಧಾರ ಮಾಡಿದ್ದಾರೆ. ಕೆಲವೊಬ್ರು ಪರ್ಸನ್ ಇಲ್ಲಿ ನಿಮ್ಮ ಪರ್ಸನ್ ಆಲ್ರೆಡಿ ನಿರ್ಧಾರ ಮಾಡಿದ್ದಾರೆ. ಬಟ್ ನಿಮ್ಮ ಹತ್ರ ಅವ್ರು ಆಲ್ರೆಡಿ ಹೇಳಿರ್ಬೋದು, ಕೆಲವೊಬ್ರು ಹೇಳ್ದೇನೆ ಇರ್ಬೋದು. ಈ ಮಂತ್ ಎಂಡ್ ಅಥವಾ ನೆಕ್ಸ್ಟ್ ಮಂತ್ ಒಳಗೆ ಡೆಫಿನೆಟ್ಲಿ ಅವರು ನಿರ್ಧಾರ ಮಾಡಿರೋವಂಥದ್ದನ್ನು ಅವ್ರು ನಿಮ್ಮ ಹತ್ರ ಓಪನ್ ಆಗಿ ಶೇರ್ ಮಾಡ್ಕೊಳ್ತಾರೆ, ಓಪನ್ ಆಗಿ ಹೇಳ್ತಾರೆ ಕೂಡ. ಓಕೆ. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.